ಜರ್ಮನ್ ಶೆಪರ್ಡ್ ನಾಯ. ಒಂದು ನಿಮಿಷ. ಜರ್ಮನ್ ಶೆಪರ್ಡ ಇಲ್ಲಿ ಒಳಗೆ ಎಲ್ಲಿ? ಚೆನ್ನಾಗಿದೆ. ಟಿಕ್ಟಾಕ್ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಸತೀಶ್ ಅವರು ನೋಡಿ ಯಾವ ರೀತಿ ವೇಷ ಹಾಕಿದ್ದಾರೆ. ಟಿಕ್ಟಾಕ್ ವೀಡಿಯೋ ನಾನು ಆದರೆ ಸಂಡೇ ಹಾಕ್ತೀನಿ ನಿಮಗೆ. ಇಲ್ಲದಿದ್ದರೆ ನಾನು ಬೇರೆ ಚಾನಲ್ ಮಾಡಿನೇ ಹಾಕೋಣ ಅಂತ ಇದ್ದೀನಿ. ಯಾಕೆಂದರೆ ವ್ಲಾಗಿಂಗ್ ಚಾನಲಲ್ಲಿ ಹಾಕಿದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಂತದ ಒಂದು ದುಃಖ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಎಕ್ಸಾಮ್ ಅಲ್ವ ಈಗ. ಇವತ್ತು ಸೆಕೆಂಡ್ ಡೇ ಎಕ್ಸಾಮ್ ಇದ್ದು. ಹಾಫ್ ಡೇ ಇರುತ್ತೆ. ಒಬ್ಬನಿಗೆ ಫುಲ್ ಡೇ ಉಂಟು, ಇನ್ನೊಬ್ಬನಿಗೆ ಹಾಫ್ ಡೇ ಉಂಟು. ಮಧ್ಯಾಹ್ನ ಬರ್ತಾನೆ. ಆಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಆಗಲಿಲ್ಲ. ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಆಯಿತು. ಇವತ್ತು ಹೆಸರು ಕಾಳು ಉಪ್ಪಿಟ್ಟು, ಹೆಸರು ಕಾಳು ಉಪ್ಪುಕರಿ ಉಂಟು ನೋಡಿ, ಅದನ್ನು ಮಾಡಿದ್ವಿ. ತುಂಬ ಚೆನ್ನಾಗಾಗುತ್ತೆ ಹಾಗೂ ಹೆಲ್ತಿಗೆ ಕೂಡ ಒಳ್ಳೆಯದು. ಯಾವಾಗಲಾದರೂ ಒಮ್ಮೆ ತಿಂತಾನೆ ಇರಬೇಕು. ಅದನ್ನು ಹೀಟ್ ಆದರೆ ಬಾಡಿ ಅದಕ್ಕೆಲ್ಲ ಯಾವುದಕ್ಕೂ ಒಳ್ಳೆಯದೇ. ಹಾಗಾಗಿ ಅದನ್ನು ಮಾಡಿದ್ವಿ. ಆಮೇಲೆ ಇವಾಗ ಅಡುಗೆ ಮಾಡಲಿಕ್ಕೆ ಉಂಟು. ಅಡುಗೆಗೆ ಇವತ್ತು ನಾನು ಮೆಂತೆದ್ದು ಸಾರು ಮಾಡೋಣ ಅಂತ ಇದ್ದೀನಿ. ಬೇಳೆ ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಅದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ತುಂಬ ರುಚಿಯಾಗಿ ಆಗುತ್ತೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮೆಂತೆ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ಯಾವುದಕ್ಕೆ? ನಮ್ಮ ಬೆನ್ನು ನೋವಿಗೆ, ಇದಕ್ಕೆಲ್ಲದಕ್ಕೂ, ನಮ್ಮ ಕೂದಲಿಗಿರಲಿ, ಬೆನ್ನು ನೋವಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೆಯದು ಮೆಂತೆ. ಆಮೇಲೆ ನಾನು ನಿನ್ನೆ ಹೇಳಿದ್ದೆ ಅಲ್ಲ, ಅದರ ಲಿಂಕ್ ನಾನು ಇದರಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು ಯಾರಾದರೂ ನೋಡಲಿಲ್ಲದಿದ್ದರೆ. ನೆಕ್ಸ್ಟ್ ನಾನು ಅದು ನಿನ್ನೆ ಹೇಳಿದೆಲ್ಲ ಹಲಸಿನನ್ನಿದ್ದು ಅದು ಮಾಡಿರಲಿಲ್ಲಲ್ಲ, ಅದನ್ನು ಮಾಡ್ತೀನಿ. ಸಾಕು ಎರಡು. ಮತ್ತೆ ನೋಡೋಣ ಏನು ತರ್ತಾರಂತ ಗೊತ್ತಿಲ್ಲ ಇನ್ನು. ಎರಡು ಮಾಡಿ ಇಡ್ತೀನಿ. ಓಕೆ, ಇವಾಗ ಫಸ್ಟಿಗೆ ನಾನು ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಅಡುಗೆ ರೂಮಿಗೆ ಹೋಗ್ತೀನಿ. ಓಕೆ ನೋಡಿ, ಈ ರೀತಿ ನೀರಿದ್ದರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಅದರ ನೀರು ಕುಡಿಲಿಕ್ಕೆ ಅವ್ರಿಗೆ ಇಷ್ಟ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಂದು ಮೆಂತ್ಯ ಸೊಪ್ಪಿನ ಸಾರು ಕೂಡ ರೆಡಿಯಾಗಿದೆ. ಇವಾಗ ದಾಲ್ ಅಂತ ಹೇಳ್ತೀವಿ ನೋಡಿ, ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ನೋಡಿಲ್ಲದವರು ನೋಡ್ಬೋದು. ಅದರ ಲಿಂಕ್ ಇದರಲ್ಲಿ ಕೂಡ ಹಾಕಿರ್ತೀನಿ. ಇವಾಗ ಇದರದ್ದು ರೆಸಿಪಿ ಹಾಕಿ ಆಮೇಲೆ ನಾನು ನನ್ನ ಉಳಿದ ಅಡುಗೆಯನ್ನು ರೆಡಿ ಮಾಡ್ತೀನಿ. ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಬಡ್ಡಿ ಓಕೆ, ನಾನಿವಾಗ ಎಣ್ಣೆನ ಹಾಕಿದೆ. ಎಣ್ಣೆನ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಇದಕ್ಕೆ ಎಣ್ಣೆ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಹಲಸಿನ ಸೊಳ್ಳೆದು ಇದು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಹೊಡೆದ ಮೇಲೆ ನಾನು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಣಮೆಣಸು ಜಾಸ್ತಿ, ಒಣಮೆಣಸು ಹಾಗೂ ಇದುಂಟು ನೋಡಿ ಬೆಳ್ಳುಳ್ಳಿ, ಅದನ್ನು ಜಜ್ಜಿ ಇಟ್ಟಿದ್ದೀನಿ. ಒಣಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನಾನಿಲ್ಲಿ 8 ಒಣಮೆಣಸನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಒಣಮೆಣಸಿನ. ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲ ಹಾಕಲಿಕ್ಕಿಲ್ಲ. ಹಾಗಾಗಿ ಚೆನ್ನಾಗಿ ಇದು ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಒಣಮೆಣಸು ಕಪ್ಪಾಗುತ್ತೆ ಅಂತ ಕಲರ್ ಬರುತ್ತೆ ನೋಡಿ, ಆ ರೀತಿ. ಆಮೇಲೆ ನಾನು ಇದಕ್ಕೆ ನೀರುಳ್ಳಿ ಹಾಕ್ತಾಯಿದ್ದೀನಿ. ನೀರುಳ್ಳಿ ನಾನು 2 ನೀರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕೆ ಉಂಟು. ನನ್ನ ಹಸ್ಬೆಂಡ್ ನನಗೆ ಉಪದ್ರ ಕೊಡ್ತಾ ಇದ್ದಾರೆ. ಇಲ್ಲಿ ನನಗೆ ಅಡುಗೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ.
ನಾಲ್ಕು ದೂಕು. ಓಕೆ, ನಾನು ಇವಾಗ ಒಗ್ಗರಣೆಲ್ಲ ಹಾಕಿದ್ದೀನಿ, ನೀರುಳ್ಳಿ ಹಾಕಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಇದಕ್ಕೆ ನಾವು ಹಲಸಿನ ಸೋಳೆಯನ್ನು ಹಾಕಬೇಕು. ಹಲಸಿನಕಾಯಿ ನೋಡಿ, ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀವಿ, ಉದ್ದನೆ. ಹಾಗೂ ಉಪ್ಪು ನೀರಲ್ಲಿದ್ದರಿಂದ ಇದನ್ನು ನೀರಲ್ಲೇ ಹಾಕಿದರೆ ಉಪ್ಪು ಹೋಗೋವರೆಗೂ ಒಂದು ದಿನ ಫುಲ್ಲು ನೀರಲ್ಲೇ ಹಾಕಿದ್ದೀವಿ ಇದನ್ನು. ಹಾಗಾಗಿ ಜಾಸ್ತಿ ಉಪ್ಪು ಇರೋದಿಲ್ಲ, ಇಲ್ಲದಿದ್ದರೆ ಉಪ್ಪು ಆಗುತ್ತೆ. ಚೆನ್ನಾಗಿ ಕೆಂಪಾದ ಮೇಲೆ ನೀರುಳ್ಳಿ, ಆಮೇಲೆ ಇದನ್ನು ಹಾಕಿದರೆ ಆಯಿತು. ಸ್ವಲ್ಪ ಅರಿಶಿನ ಪೌಡರ್, ತುಂಬ ನೀರೆಲ್ಲ ಮಾಡೋದಿಲ್ಲ, ಇದು ಹೆಚ್ಚಾಗಿ ಡ್ರೈ ಮಾಡೋದು. ಹಾಗಾಗಿ ಬೇಯಿಸಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನು ನೀರು ಹಾಕಿದ್ದನ್ನು ಇಡ್ತೀನಿ. ಓಕೆ, ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ. ಸ್ವಲ್ಪ ಇದು ಬೇಯಲಿ, ಆಮೇಲೆ ಇದಕ್ಕೆ ತೆಂಗಿನಕಾಯನ್ನು ಹಾಕ್ಲಿಕ್ಕುಂಟು. ಅಷ್ಟೇ, ಇದು ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ ಕೂಡ. ಓಕೆ, ಅದು ಬೇಯೋವರೆಗೂ ಏನೆಲ್ಲ ಸಾಮಾನಿದೆ ಎಲ್ಲ ತೆಗೆದಿದೆ ನೋಡಿ, ಅದನ್ನೆಲ್ಲ ಒಮ್ಮೆ ಕರೆಕ್ಟ್ ಮಾಡಿ ಬಿಡ್ತೀನಿ ನಾನು. ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ. ಸಣ್ಣ ಸಣ್ಣ ಟೈಮ್ ಇರುವಾಗ ಇದನ್ನೆಲ್ಲ ನಾವು ಸರಿಯಾಗಿ ಇಟ್ಟರೆ ಬೇಗನೆ ಎಲ್ಲ ಅಡುಗೆ ರೂಮ್ ಕೆಲಸ ಆಗುತ್ತೆ. ಸುಮ್ಮನೆ ಬೇಯೋ ತನಕ ವೆಯ್ಟ್ ಮಾಡೋದಕ್ಕಿಂತ ಸಣ್ಣ ಸಣ್ಣದು ಯಾವುದು ಜಾಸ್ತಿ ಯೂಸ್ ಮಾಡಲಿಲ್ಲ ನೋಡಿ, ಅಂಥದ್ದೆಲ್ಲ ಪಾತ್ರೆ ಎಲ್ಲ ತೊಳೆದು ಏನು ಯಾವ ಜಾಗದಲ್ಲಿ ಇಡ್ಲಿಕ್ಕುಂಟು ಬೇಡದ್ದು ವಸ್ತು ಅದನ್ನೆಲ್ಲ ನಾನು ತೆಗೆದಿಟ್ಟು ಬಿಡ್ತೀನಿ. ಆವಾಗ ಆ ಸೈಡ್ ಬೇಯ್ದಂಗೆ ಆಗುತ್ತೆ, ಈ ಸೈಡು ಬೇರೆ ಕೆಲಸನೂ ಆಗುತ್ತೆ ಅಂತ ಹೇಳಿ. ಓಕೆ, ಇವಾಗ ಸ್ವಲ್ಪ ಹೊತ್ತಿದ್ದನ್ನು ಇಡೋಣ ಹಾಗೆಯೇ. ಓಕೆ, ಗ್ಯಾಸ್ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬೇಯಲಿ, ಆಮೇಲೆ ನಾವು ನೋಡುವ. ಲೈಟ್ ಕೊಟ್ಲು. ಪೇಪರ್ ಸೈಲು ಪೇಪರ್ ಬಂತು. ತಲೆ ನೋವು, ಹಾಗಾಗಿ ಎಣ್ಣೆ ಹಾಕಿ ಕೂತ್ಕೊಂಡಿದ್ದೀನಿ. ತಲೆಗೆ ಬೆಳಿಗ್ಗೆನೇ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸ್ಟ್ರೈಟ್ನಿಂಗ್ ಮಾಡಿದ ಮೇಲೆ ನೀವು ಎಷ್ಟು ಬಿಚ್ಚಿಡ್ತೀರಾ ನೋಡಿ ಕೂದಲು, ಅಷ್ಟೇ ಒಳ್ಳೇದು ನಿಮಗೆ. ನೀವು ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹಾಳಾಗುತ್ತೆ. ಅದೇ ಅಂದರೆ ಹಾಳೆಂದರೆ ಅಂತ ನೋಡಿ, ಹೀಗೆ ನೀವು ಯಾವ ರೀತಿ ಕಟ್ತೀರಿ ನೋಡಿ ಅದೇ ರೀತಿ ಶೇಪ್ ಬರುತ್ತೆ ಹಿಂದ್ಗಡೆಯಿಂದ. ಸುಮಾರು ಜನರದ್ದು ನೀವು ನೋಡಿರ್ಬೋದು. ಹಾಗಾಗಿ ಎಷ್ಟು ನಿಮಗೆ ಆಗುತ್ತೆ ನೋಡಿ ಅಷ್ಟು ಬಿಚ್ಚಿಡಿ. ಕಿರಿಕಿರಿ ಆಗುವಾಗ ಸ್ವಲ್ಪ ನೀವು ಕಟ್ಟಿದ್ರೆ ಆಯಿತು, ಇಲ್ದಿದ್ರೆ ಆದಷ್ಟು ಬಿಚ್ಚಿನೇ ಇಡಿ. ಮುಖಕ್ಕೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಪಿಂಪಲ್ ರೀತಿ ಬಿದ್ದಿದೆ ನೋಡಿ ಇಲ್ಲಿ. ಫೇಸ್ ಪ್ಯಾಕ್ ಹಾಕಬೇಕಂತ ಎನಿಸಿದ್ದೆ, ಹಾಕಲಿಲ್ಲ, ಮತ್ತೆ ಹಾಕ್ತೀನಿ ಅಂತೇಳಿ. ಇವಾಗ ಅಡುಗೆ ಮಾಡಿ ಆದಮೇಲೆ ಹಾಕ್ತೀನಿ. ಓಕೆ ನೋಡಿ, ಇವಾಗ ಬೇಯ್ದು ಬಂದಿದೆ. ಇದು ಕರೆಕ್ಟಾಗಿದೆ ನೋಡಿ. ಈ ರೀತಿ ಡ್ರೈ ಇರಬೇಕು, ಆವಾಗ ಚೆನ್ನಾಗಾಗುತ್ತೆ. ನೀರು ಇರಲ್ಲ ಇದಕ್ಕೆ. ಹಾಗೂ ಇದಕ್ಕೆ ನೋಡಿ ಏನು ಮಸಾಲ ಜಾಸ್ತಿ ಏನಿಲ್ಲ, ಈ ರೀತಿಯೇ ಇಷ್ಟೇ ಮಾಡಲಿಕ್ಕೆ ಇದಕ್ಕೆ. ಹಾಗೂ ಇದಕ್ಕೆ ಇವಾಗ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ ಇದಕ್ಕೆ. ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಯಾಗಿ ನೋಡಿ ಈ ರೀತಿ ಡ್ರೈ ಇರಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀನಿ, ಆಪ್ಷನಲ್, ಬೇಕಿದ್ರೆ ನೀವು ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ಓಕೆ, ಇವಾಗ ಇದು ರೆಡಿಯಾಗಿದೆ. ಆಮೇಲೆ ಮೆಂತ್ಯ ಬೇಳೆನೂ ರೆಡಿಯಾಗಿದೆ, ಎಲ್ಲ ರೆಡಿ ಉಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿದರೆ ಆಯಿತು. ಇವಾಗ ನಾನು ಅದೇ ಮಾಸ್ಕ್ ಶೀಟ್ ಹಾಕಲಿಕ್ಕೆ ಯಾವುದು ಹಾಕೋದಂತ ಹೇಳಿ ನೋಡ್ತಾ ಇದ್ದೀನಿ. ಇದನ್ನು ಹಾಕುವಾಗ ನಿಮಗೆ ಇವಾಗ ನಾನು ತೋರಿಸ್ತೀನಿ. ಸುಮಾರು ಫ್ಲೇವರಲ್ಲಿ ಇರುತ್ತೆ ಇದು. ಓಕೆ, ಅಡುಗೆಲ್ಲ ಆಯಿತು. ಇವಾಗ ಸ್ವಲ್ಪ ಅಡ್ಡ ಬೀಳ್ತೀನಿ ಅಂತ ಹೇಳಿ, ಅಡ್ಡ ಬೀಳೋದಕ್ಕೆ ಅಂದರೆ ಸ್ವಲ್ಪ ರೆಸ್ಟ್ ತಗೊಳ್ತೀನಿ ಅಂತ, ತಲೆ ಸ್ವಲ್ಪ ನೋವಾಗುತ್ತೆ. ರೆಸ್ಟ್ ತಗೊಳ್ಳುವಾಗನೇ ಇದನ್ನು ಹಾಕಿ ಹೇಗೂ ಇದನ್ನು ಶೀಟ್ ಮಾಸ್ಕ್ ಹಾಕಿ 15-20 ನಿಮಿಷ ಇಡ್ಲಿಕ್ಕುಂಟು. ಹಾಗೆಯೇ ಸ್ವಲ್ಪ ರೆಸ್ಟ್ ತಗೊಂಡಾಗ ಆಗುತ್ತೆ, ಇದನ್ನು ಹಾಕಿದಾಗೇನೂ ಆಗುತ್ತೆ. ಇದರಲ್ಲಿ ನೋಡಿ ಸುಮಾರು ಬರುತ್ತೆ. ಇದು ಗುಡ್ ವೈಬ್ಸ್ ಇದು.
ಸುಮಾರು ಫೇಸ್ ಶೀಟ್ ಬರುತ್ತೆ ನಿಮಗೆ. ಇದು ಹಾಕೋದ್ರಿಂದ ಒಂದು ನಿಮ್ಮ ಮುಖದ ಮೇಲೆ ಈಗ ಡಲ್ ಆಗಿರುತ್ತೆ ಮುಖ, ಹೆಚ್ಚಾಗಿ ಕೆಲವ್ರದ್ದು ತುಂಬ ಒಳ್ಳೆ ಶೈನ್ ಇರುತ್ತೆ ಮುಖ, ಕ್ರಮೇಣ ಸ್ವಲ್ಪ ಡಲ್ ಆಗೆಲ್ಲ ಇರುತ್ತೆ. ಆವಾಗ ನೀವು ಈ ರೀತಿ ಮಧ್ಯ ಮಧ್ಯ ಶೀಟ್ ಮಾಸ್ಕ್ ಎಲ್ಲ ಹಾಕಿದರೆ ತುಂಬ ಗ್ಲೋ ಕೂಡ ಬರುತ್ತೆ, ರೀಫ್ರೆಶ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಆ ರೀತಿ ನಿಮಗೆ ರೀಫ್ರೆಶ್ ಕೂಡ ಆಗುತ್ತೆ ನಿಮ್ಮ ಸ್ಕಿನ್, ಹಾಗೂ ಇದಕ್ಕೆ ಒಂಥರ ನೀರಿನ ತೇವಾಂಶ ರೀತಿ ಸಿಗುತ್ತೆ ಅಂತ ಹೇಳ್ತೀವಿ ನೋಡಿ. ಡ್ರೈ ಆದಕ್ಕೆ ನಾವೀಗ ನೀರು ಹಾಕಿದರೆ ಈಗ ಗಿಡಕ್ಕೆ ಯಾವ ರೀತಿ ಅದು ಕಿಲ ಕಿಲ ಆಗುತ್ತೆ ನೋಡಿ, ಆ ರೀತಿ ನಿಮಗೆ ಹಾಕುವಾಗಲೇ ತುಂಬ ಕೂಲಾಗಿ ಫೀಲ್ ಆಗುತ್ತೆ. ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದರೆ ಇನ್ನೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಇವಾಗ ಎಲ್ಲನೂ ಒಳ್ಳೆದುಂಟು. ಓದ್ಕೊಂತ ಕುಕುಂಬರ್ ಒಂದಿತ್ತು, ಅದನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ಆಗಿದೆ. ಇವತ್ತು ನಾನು ಬ್ಯಾಂಬುದ್ದು ಹಾಕ್ತಾಯಿದ್ದೀನಿ, ಬಿದ್ರು ಅಂತ ಹೇಳ್ತೀನಿ ನೋಡಿ. ಬ್ಯಾಂಬು ಅಲ್ಲಿ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಮೇಲೆ ನಮಗೆ ಸೂರ್ಯನ ಕಿರಣದಿಂದ ಅಥವಾ ಸನ್ ಬರ್ನ್ ಏನಾದರೂ ಆಗಿದ್ದರೆ ಅದರಿಂದ ಕೂಡ ನಮ್ಮ UV ಕಿರಣ ಅಂತ ಹೇಳ್ತೀವಿ ನೋಡಿ, ಅದರಿಂದ ಕೂಡ ಇದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಸ್ಕಿನ್ ಡಲ್ ಆಗಿದ್ದನ್ನು ಸ್ವಲ್ಪ ಗ್ಲೋ ಮಾಡಿ ಇಡುತ್ತೆ, ನಾನು ಸ್ವಲ್ಪ ಹೈಡ್ರೇಟ್ ಮಾಡಿಡುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಆವಾಗ ಕೂಡ ಹೇಳಿದೆ ನಾನು, ಸ್ಕಿನ್ನಲ್ಲಿ ಸ್ವಲ್ಪ ಒಂಥರ ಈಗ ಇದು ಎಣ್ಣೆ ಅಂಶ ಎಲ್ಲ ಜಾಸ್ತಿ ಆದರೆ ಇದಾದರೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಸಣ್ಣ ಸಣ್ಣದು ಬೀಳಲಿಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಾವು ಅದಕ್ಕೆ ಇದು ಮಾಡಬೇಕು, ಇಲ್ಲದಿದ್ದರೆ ಅದು ಸ್ವಲ್ಪ ದೊಡ್ಡದಾಗುತ್ತೆ, ಅಲ್ಲೇ ಉಳಿಯುತ್ತೆ, ಕಲೆ ಆಗುತ್ತೆ. ಇಷ್ಟೆಲ್ಲ ನಾವು ಮುಂದೆ ಎಲ್ಲ ಮಾಡೋದಕ್ಕಿಂತ ಸಣ್ಣ ಸಣ್ಣದಿರುವಾಗಲೇ ನಾವು ಅದನ್ನು ಪ್ರೊಟೆಕ್ಟ್ ಮಾಡಿದರೆ ಒಳ್ಳೆಯದು. ಆಮೇಲೆ ನೋಡಿ ಸುಮಾರು ಉಂಟು. ಟೊಮೆಟೊ ನಿಮ್ಗೆ ಗೊತ್ತುಂಟು, ಸ್ಕಿನ್ನಿಗೆ ಸ್ಕಿನ್ನಿಗೆ ತುಂಬ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಟೊಮೆಟೊ. ನಾವು ಕೇವಲ ಟೊಮೆಟೊವನ್ನು ಕೂಡ ಇದು ಮಾಡಿ ಮುಖಕ್ಕೆ ಹಚ್ತೀವಿ, ಇದರಿಂದ ಕೂಡ ತುಂಬ ಒಳ್ಳೆಯದು. ಆಮೇಲೆ ನೋಡಿ ಇದು ಬ್ಲೂಬೆರಿದು ಕೂಡ ತುಂಬ ಒಳ್ಳೆಯದುಂಟು, ಸ್ಮೆಲ್ ಕೂಡ ಒಳ್ಳೆಯದುಂಟು ಇದರದ್ದು, ತುಂಬ ಕೂಲ್ ಫೀಲ್ ಆಗುತ್ತೆ. ಇಂಥೆಲ್ಲ ಶೀಟ್ ಮಾಸ್ಕ್ ನೀವು ಹಾಕಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಇದು ಲೋಟಸ್ ನೋಡಿ, ತಾವರದ್ದು, ಸುಮಾರು ಫ್ಲೇವರಲ್ಲಿ ಸಿಗುತ್ತೆ. ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ಅದು ನೀವು ತರಿಸ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಲಿಂಕ್ಸ್ ಹಾಕಿರ್ತೀನಿ, ನೀವು ಅಲ್ಲಿಂದ ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ಅದನ್ನು ನೀವು ತರಿಸಿ. ಯಾಕೆಂದರೆ ಡೈಲಿ ನಮಗೆ ಮನೆಯಲ್ಲಿ ಏನಾದರೂ ಮಾಡಿ ಟೈಮ್ ಇರಲ್ಲ ಕೆಲವೊಮ್ಮೆ ಮಾಡಲಿಕ್ಕೆ. ಹಾಗಾಗಿ ಮಲಗುವಾಗ ಅಥವಾ ನಿಮಗೆ ಸ್ವಲ್ಪ ಫ್ರೀ ಟೈಮ್ ಇರುವಾಗ ಇದನ್ನು ಮುಖಕ್ಕೆ ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೋಡಿ, ಎಷ್ಟು ಒಳ್ಳೆ ಫೀಲ್ ಆಗುತ್ತೆ ನಿಮಗೆ. ರಿಲ್ಯಾಕ್ಸ್ ಮಾಡಿ ಒಂದು 15-20 ನಿಮಿಷ ನೀವು ಇದನ್ನು ಹಾಕುವಾಗ ಕಣ್ಣಿಗೆಲ್ಲ ಹಾಕಬೇಡಿ, ಇದು ಕರೆಕ್ಟಾಗಿ ಮಾಸ್ಕ್ ರೀತಿ ಕೊಟ್ಟಿರ್ತಾರೆ, ಅದೇ ರೀತಿ ಹಾಕಿ. ನಾನು ಇವಾಗ ತೋರಿಸ್ತೇನೆ ನಿಮಗೆ. ಕಣ್ಣಿಗೆ ಲಿಪ್ಸಿಗೆಲ್ಲ ಇದನ್ನು ತಾಗಿಸಬೇಡಿ ನೋಡಿ. ಈ ರೀತಿ ಫುಲ್ಲು ತೇವಾಂಶದಿಂದ ಇರುತ್ತೆ, ಇದು ನೀರು ರೀತಿ ಇರುತ್ತೆ. ಈ ರೀತಿ ಫೋಲ್ಡ್ ಇರುತ್ತೆ, ನೀವು ನೋಡಿರ್ಬೋದು ಸುಮಾರು ಕಡೆ, ಅಥವಾ ನೀವು ಯೂಸ್ ಮಾಡಿರ್ಬೋದು. ಆದರೂ ನಾನೊಮ್ಮೆ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸುಮಾರು ಸಲ ನೋಡಿರ್ಬೋದು ಸೆಲೆಬ್ರಿಟಿಗಳು, ಅವರೆಲ್ಲ ಇಂಥದ್ದೆಲ್ಲ ಹಾಕಿ ಕೂತ್ಕೊಂಡಿರ್ತಾರೆ, ಸೌತೆಕಾಯಿ ಎಲ್ಲ ಇಡ್ತಾರೆ ಇಲ್ಲೆಲ್ಲ. ಭೂತ ದಿಸ್ತೇವೆ. ಆಮೇಲೆ ನೀವು ನನ್ನ ಕೊಟ್ಟ ಲಿಂಕಿಂದ ತರಿಸಿದರೆ ನಿಮಗೆ ನನ್ನ ಕೋಡ್ ಯೂಸ್ ಮಾಡಿದರೆ ಅದರಲ್ಲಿ ಆಫರ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಲಿಂಕಿಂದ ತೊಗೊಂಡು ಬನ್ನಿ. ಓಕೆ ನೋಡಿ, ಈ ರೀತಿ ಹಾಕಿದರೆ ಇದು ಕಣ್ಣಿಗೆ ಅಥವಾ ತುಟಿಗೆಲ್ಲ ತಾಗಿಸಬೇಡಿ. ಇದನ್ನು ಈ ರೀತಿ ಹಾಕಿ ತುಂಬ ಕೂಲಾಗಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಿಮಗೆ ಖುಷಿನೂ ಆಗುತ್ತೆ. ಹಾಕಿ ಸ್ವಲ್ಪ ಹೊತ್ತು ಮಲಗಿ ಕಣ್ಣು ಮುಚ್ಚಿ. ಓಕೆ, ಒಂದು 15 ನಿಮಿಷ ಆಗಲಿ, 15-20 ನಿಮಿಷ ಆಮೇಲೆ ನಾನು ಇದನ್ನು ತೆಗಿತೀನಿ. ಓಕೆ, ಇವಾಗ 15 ನಿಮಿಷ ಆಯಿತು ನೋಡಿ, ಎಲ್ಲ ಡ್ರೈ ಆಯ್ತಿದ್ದು, ಇದರದ್ದೆಲ್ಲ ಚೆನ್ನಾಗಿ ಮುಖ ಕೇಳ್ಕೊಂಡಿದೆ. ಇವಾಗ ಸ್ವಲ್ಪ ನಾವು ಈ ರೀತಿ ಮಸಾಜ್ ಮಾಡಬೇಕು. ಇದನ್ನು
ಸ್ವಲ್ಪ ಮುಖಕ್ಕೆಲ್ಲ ಡ್ರೈ ಆಗಬೇಕು ಕರೆಕ್ಟಾಗಿದ್ದು. ಸರಿಯಾಗಿ ಈ ರೀತಿ ಮಸಾಜ್ ಮಾಡಿ. ನೋಡಿ ಇಲ್ಲಿ ಪಿಂಪಲ್ ಎಲ್ಲ ಇತ್ತು ನೋಡಿ, ಸ್ವಲ್ಪ ಇದಾಯಿತು ನೋಡಿ, ಅದು ಚೆನ್ನಾಗಿ ಈ ರೀತಿ ಡ್ರೈ ಆಗಲಿ. ಆಮೇಲೆ ತೊಳಿಬೇಕಂತ ಇಲ್ಲ, ಮುಖ ಹಾಕೋದಕ್ಕಿಂತ ಮೊದಲು ಮಾತ್ರ ಮುಖ ತೊಳಿಬೇಕು. ಆಮೇಲೆ ನೋಡಿ ಈ ರೀತಿ ಕರೆಕ್ಟಾಗಿ ಡ್ರೈ ಆಗಿ ಅಲ್ಲೇ ಇರಲಿ ಇದು. ಓಕೆ, ನೋಡಿದ್ರಲ್ಲ ಈ ರೀತಿ. ಒಬ್ಬ ಬಂದ, ಅವನಿಗೆ ಇವಾಗ ಕೇಳ್ತಾ ಇದ್ದಾರೆ, ಎಕ್ಸಾಮ್ ಆಯಿತು, ಹಿಂದಿ ಹಾಗೂ ಸೈನ್ಸ್ ಇತ್ತಂತೆ. ಯಾವುದು ಹೇಗೆ ಬರೆದಿದ್ದಿಂದ ಕ್ವಶನ್ ಪೇಪರ್ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಬರಲಿಲ್ಲ, ಅವನಿಗೆ ಸಂಜೆ ತನಕ ಊಟ ಇರಬೇಕು. ಊಟಕ್ಕೆ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡೋದು 1:30 ಆಗ್ತಾ ಬಂತು. ಇನ್ನು ಊಟ ಮಾಡಿ ಈ ವ್ಲಾಗನ್ನು ಕೂಡ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ವ್ಲಾಗನ್ನು, ನನ್ನ ರೆಸಿಪೀಸನ್ನು, ನನ್ನ ವೀಡಿಯೋಸನ್ನು ಶೇರ್ ಮಾಡ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.